ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹಕ್ಕೆ ಪರಮೌಷಧವಿದ್ದಂತೆ ಇದು ನಿತ್ಯ ಕುಡಿದರೆ ಶುಗರ್ ಎಷ್ಟೇ ಇದ್ದರೂ ನಾರ್ಮಲ್ ಆಗುತ್ತದೆ, ಅದು ಯಾವುದು? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ದಾಸವಾಳ ಚಹಾ, ಸಿ ಕತ್ತೆ ಹಾಲು, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಸವಾಳ ಚಹಾ. ಒಂದು ವೇಳೆ ನೀವು ಮಧುಮೇಹ ರೋಗಿಗಳಾಗಿದ್ದರೆ ಮತ್ತು ಚಹಾವನ್ನು ಕುಡಿಯಲು ಇಷ್ಟಪಡುತ್ತಿದ್ದರೆ ದಾಸವಾಳದ ಚಹಾವನ್ನು ಬಳಸಬಹುದು. ಇದರ ಸೇವನೆಯು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವುದಲ್ಲದೆ ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ದಾಸವಾಳದಲ್ಲಿ ಕಂಡುಬರುವ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಸಿ ನಂತಹ ಉತ್ಕರ್ಷಣ ನಿರೋಧಕಗಳು ದಾಸವಾಳದ ಹೂಗಳು ಮತ್ತು ಎಲೆಗಳಲ್ಲಿ ಕಂಡುಬರುತ್ತವೆ. ಇವೆಲ್ಲವೂ ನಿಮ್ಮನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಮಧುಮೇಹ, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ದಾಸವಾಳದ ಹೂವುಗಳು ಉಪಯುಕ್ತ. ಎರಡನೇ ಪ್ರಶ್ನೆ, ಸಿಂಹಾಸನದಿಂದ ಸೂಜಿ ದಾರದವರೆಗೆ ಮೊಘಲ್ ಸಾಮ್ರಾಜ್ಯದ ದೊರೆ ಔರಂಗಜೇಬ್ಗಿದ್ದ ಪ್ರಮುಖ ಹವ್ಯಾಸವೇನು? ಆಪ್ಷನ್ಸ್: ಎ ಕಸೂತಿ, ಬಿ ಹೊಂಚಾಕುವಿಕೆ, ಸಿ ಟೋಪಿ ಹೊಲಿಗೆ, ಡಿ ದರ್ಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಟೋಪಿ ಹೊಲಿಗೆ. ಔರಂಗಜೇಬ್ ಹೇಳಿ ಕೇಳಿ ಕಟ್ಟರ್ ಇಸ್ಲಾಂ ಅನುಯಾಯಿ. ಹೀಗಾಗಿ ಟೋಪಿ ಹೊಲಿಯುವುದು ಅವನಿಗೆ ಅತ್ಯಂತ ಪ್ರೀತಿಯ ಕೆಲಸ. ಅದರಿಂದ ಬರುವ ಆದಾಯದಿಂದ ಅವನು ತನ್ನ ಸಣ್ಣ ಸಣ್ಣ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದನಂತೆ. ಅದು ಅಲ್ಲದೆ ತುಂಬಾ ವೈಭವದ ಜೀವನವನ್ನು ಔರಂಗ್ ಇಷ್ಟಪಡುತ್ತಿರಲಿಲ್ಲವಂತೆ. ಸರಳವಾದ ಜೀವನ ಪದ್ಧತಿ ಹಾಗೂ ಅವನು ತನಗಾಗಿ ಮಾಡುತ್ತಿದ್ದ ಖರ್ಚುಗಳನ್ನು ಕೂಡ ಇತಿಮಿತಿಯಿಂದ ಮಾಡುತ್ತಿದ್ದ ಎಂಬುದರ ಬಗ್ಗೆಯೂ ನಮಗೆ ಇತಿಹಾಸದಲ್ಲಿ ದಾಖಲೆಗಳು ಸಿಗುತ್ತವೆ. ಅದು ಮಾತ್ರವಲ್ಲ, ಔರಂಗಜೇಬ್ ತನ್ನ ವೈಯಕ್ತಿಕ ಖರ್ಚುಗಳಿಗಾಗಿ ರಾಜ್ಯದ ಖಜಾನೆಯ ಹಣವನ್ನು ಎಂದಿಗೂ ಮುಟ್ಟುತ್ತಿರಲಿಲ್ಲ. ಮೂರನೇ ಪ್ರಶ್ನೆ, ಹಲ್ಲಿಗೆ ಅಂಟಿದ ಕೊಳಕು ಹಳದಿ ಕಲೆಗೆ ರಾಮಬಾಣವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಬೇವಿನ ಎಲೆ, ಬಿ ಚಕ್ಕೆ ಪುಡಿ, ಸಿ ಪೇರಳೆ ಎಲೆ, ಡಿ ಬೇಕಿಂಗ್ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪೇರಳೆ ಎಲೆ. ಹಲ್ಲುಗಳ ಮೇಲಿನ ಹಳದಿ ಪದರವನ್ನು ಸ್ವಚ್ಛಗೊಳಿಸಲು ಈ ಗಿಡದ ಎಲೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಪೇರಳ ಎಲೆಗಳನ್ನು ಪುಡಿ ಮಾಡಿ, ಲವಂಗವನ್ನು ಪುಡಿ ಮಾಡಿ ಪೇರಳ ಎಲೆ ಪುಡಿಯಲ್ಲಿ ಹಾಕಿ ಇದಕ್ಕೆ ಕಲ್ಲುಪ್ಪು ಬೆರೆಸಿ ನಂತರ ತ್ರಿಫಲ ಪುಡಿಯನ್ನು ಸೇರಿಸಿ ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಈ ಪುಡಿಯನ್ನು ಬಳಸಿ ನಿಮ್ಮ ಹಲ್ಲುಗಳನ್ನು ಉಜ್ಜಿಕೊಳ್ಳಿ. ಇದರಿಂದ ದಿನಕ್ಕೆ 2 ಬಾರಿ ನಿಮ್ಮ ಹಲ್ಲುಗಳನ್ನು ಉಜ್ಜಬೇಕು. ಕಲ್ಲುಪ್ಪಿನಲ್ಲಿ ಹಲ್ಲಿನ ದಂತಕವಚವನ್ನು ಬಲಪಡಿಸುವ ಖನಿಜಗಳಿದ್ದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಹಲ್ಲುಗಳ ಹಳದಿ ಬಣ್ಣವನ್ನು ತಡೆಯುತ್ತದೆ. ಇನ್ನು ಲವಂಗವು ಉರಿಯೂತದ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದ್ದು ಇದು ಹಲ್ಲು ನೋವು, ಹಲ್ಲು ಕೊಳೆತ, ಬಾಯಿಯ ದುರ್ವಾಸನೆ ಮತ್ತು ಹಲ್ಲು ನೋವಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ತ್ರಿಫಲವು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಹಲ್ಲು ಕುಳಿಗಳು ಮತ್ತು ಒಸಡು ಉರಿಯೂತಕ್ಕೆ ಕಾರಣವಾಗುವ ಫ್ಲೇಕ್ ನಿರ್ಮಾಣವನ್ನು ತಡೆಯಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಹಕ್ಕಿ ಜ್ವರ ಹರಡುವ ಸಮಯದಲ್ಲಿ ಮೊಟ್ಟೆಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸೋಂಕು ಹರಡುವಿಕೆ, ಬಿ ಅಸ್ವಸ್ಥತೆ, ಸಿ ಅಂಗಗಳ ಹಾನಿ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ವೈರಸ್ ಸಾಮಾನ್ಯವಾಗಿ ಬೇಯಿಸಿದ ಮೊಟ್ಟೆಗಳ ಮೂಲಕ ಹರಡುವುದಿಲ್ಲ. ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸುವುದರಿಂದ ಮೊಟ್ಟೆಯ ಬಿಳಿ ಮತ್ತು ಹಳದಿ ಎರಡೂ ಭಾಗದಲ್ಲೂ ಯಾವುದೇ ವೈರಸ್ ಇದ್ದರೂ ಸಾಯುತ್ತದೆ. ಹಕ್ಕಿ ಜ್ವರದ ಮುಖ್ಯ ಅಪಾಯಗಳು ಸೋಂಕಿತ ಜೀವಂತ ಪಕ್ಷಿಗಳು ಅಥವಾ ಅವುಗಳ ಹಿಕ್ಕೆಗಳೊಂದಿಗೆ ನೇರ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳಿಗೆ ಅಪಾಯಕಾರಿಯಾಗಿದೆ, ಆದರೆ ಸರಿಯಾಗಿ ಬೇಯಿಸಿದ ಮೊಟ್ಟೆಗಳು ಅಥವಾ ಕೋಳಿಗಳನ್ನು ಸೇವಿಸುವುದರಿಂದ ಅಲ್ಲ. ಐದನೇ ಪ್ರಶ್ನೆ, 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ಏಕೈಕ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ದೆಹಲಿ, ಸಿ ಉತ್ತರ ಪ್ರದೇಶ್, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶವು 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ಏಕೈಕ ಭಾರತೀಯ ರಾಜ್ಯವಾಗಿದ್ದು ಸಂಪರ್ಕ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತಿದೆ. ಭಾರತದ ಅತಿದೊಡ್ಡ ವಿಮಾನ ನಿಲ್ದಾಣವಾಗಲಿರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಸ್ಥಾನಮಾನವನ್ನು ಭದ್ರಪಡಿಸುತ್ತದೆ. ಈ ವಿಮಾನ ನಿಲ್ದಾಣಗಳು ವ್ಯಾಪಾರ, ಪ್ರಯಾಣ ಮತ್ತು ಧಾರ್ಮಿಕ ಪ್ರವಾಸೋದ್ಯಮವನ್ನು ಸುಗಮಗೊಳಿಸುತ್ತವೆ, ದಟ್ಟಣೆಯನ್ನು ಕಡಿಮೆ ಮಾಡುತ್ತವೆ ಮತ್ತು ಭಾರತದಲ್ಲಿ ವಾಯುಯಾನ ವಲಯವನ್ನು ಬಲಪಡಿಸುತ್ತವೆ. ಆರನೇ ಪ್ರಶ್ನೆ, ಗಾಳಿಯಿಂದ ವಿಷವನ್ನು ತೆಗೆದುಹಾಕಿ ಉತ್ತಮ ನಿದ್ದೆಯನ್ನು ಪ್ರೇರೇಪಿಸುವ ಗಿಡ ಯಾವುದು? ಆಪ್ಷನ್ಸ್: ಎ ಅಲೋವೆರಾ, ಬಿ ಸ್ನೇಕ್ ಪ್ಲಾಂಟ್, ಸಿ ತುಳಸಿ, ಡಿ ಮಲ್ಲಿಗೆ.
ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಿಗೆ. ಮಲ್ಲಿಗೆ ಗಿಡವನ್ನು ಇಟ್ಟುಕೊಳ್ಳುವುದು ಆರೋಗ್ಯಕರ ಅಭ್ಯಾಸ, ಏಕೆಂದರೆ ಅದು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಆದರೆ ಅದರಿಂದ ಅನಾನುಕೂಲಗಳು ಇವೆ ಎಂದು ನಿಮಗೆ ತಿಳಿದಿರಬೇಕು. ಇತರ ಸಸ್ಯಗಳಂತೆ ಮಲ್ಲಿಗೆ ಗಿಡವು ಗಾಳಿಯಿಂದ ವಿಷವನ್ನು ತೆಗೆದುಹಾಕಿ ಗಾಳಿಯನ್ನು ಉಸಿರಾಡುವಂತೆ ಮಾಡುತ್ತದೆ. ಒಳಾಂಗಣದಲ್ಲಿ ಇರಿಸಿದಾಗ ಉತ್ತಮ ನಿದ್ರೆಯನ್ನು ಪ್ರೇರೇಪಿಸುತ್ತದೆ. ಸಸ್ಯಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುವುದರಿಂದ ಪರಾಗಸ್ಪರ್ಶವು ಸಸ್ಯಕ್ಕೆ ಮುಖ್ಯವಾಗಿದೆ. ಮಲ್ಲಿಗೆ ಹೂವು ಜೇನುನೊಣಗಳಂತಹ ಪರಾಗಸ್ಪರ್ಶಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಮಲ್ಲಿಗೆ ಹೂವಿನ ಪರಿಮಳಯುಕ್ತ ಸುವಾಸನೆಯು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಹೂವನ್ನು ಸಾಮಾನ್ಯವಾಗಿ ಅರೋಮಾಥೆರಪಿಯಲ್ಲಿ ಖಿನ್ನತೆ ಮತ್ತು ಆತಂಕಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. 7ನೇ ಪ್ರಶ್ನೆ, ಪುರುಷರಲ್ಲಿ ಕಾಮಾಸಕ್ತಿ ಕಡಿಮೆಯಾಗಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್, ಬಿ ಒತ್ತಡ, ಸಿ ಆರೋಗ್ಯ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೈಹಿಕ ಕಾರಣಗಳಿಂದಲೂ ಕೂಡ ಪುರುಷರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆಯಾಗಬಹುದು. ಟೆಸ್ಟೋಸ್ಟೆರಾನ್ ಮಟ್ಟ ಕಡಿಮೆಯಾಗುವುದರಿಂದ ಪುರುಷರು ಹೆಚ್ಚು ರೋಮಾಂಚನಗೊಳ್ಳುವುದಿಲ್ಲ. ಕೆಲಸದ ಒತ್ತಡ ಹೆಚ್ಚಾಗಿರುವುದು, ಮಧುಮೇಹ, ಅಧಿಕ ರಕ್ತದೊತ್ತಡ, ಬೊಜ್ಜು, ಥೈರಾಯ್ಡ್ ಮತ್ತು ಅವರು ತೆಗೆದುಕೊಳ್ಳುತ್ತಿರುವ ಔಷಧಿಗಳಿಂದಲೂ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತದೆ. ಮದ್ಯಪಾನ ಮತ್ತು ಧೂಮಪಾನ ಟೆಸ್ಟೋಸ್ಟೆರಾನ್ ಮತ್ತು ರಕ್ತದ ಹರಿವಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ದೈಹಿಕ ಕಾರಣಗಳನ್ನು ಹೊರತುಪಡಿಸಿ ಇನ್ನಿತರ ಕಾರಣಗಳೆಂದರೆ ಅವರು ಅನುಭವಿಸಲು ಬಯಸುವ ತೃಪ್ತಿ ಸಂಗಾತಿಯೊಂದಿಗೆ ಸಿಗದಿರುವುದು, ಲೈಂಗಿಕ ಕಲ್ಪನೆಗಳು ಮತ್ತು ಆಲೋಚನೆಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಸಂಗಾತಿಯೊಂದಿಗೆ ಒತ್ತಡ ಮತ್ತು ಭಿನ್ನಾಭಿಪ್ರಾಯಗಳು. 8ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸೋಂಕಿನಿಂದ ರಕ್ಷಣೆ, ಬಿ ಶುಗರ್ ನಿಯಂತ್ರಣ, ಸಿ ತೂಕ ಇಳಿಕೆ, ಡಿ ಬಿಪಿ ಬರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸೋಂಕಿನಿಂದ ರಕ್ಷಣೆ. ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ದ್ರವಾಹಾರ ಸೇವಿಸಬಾರದು ಎಂಬ ನಂಬಿಕೆ ಹಲವರಲ್ಲಿದೆ. ಆದರೆ ವಾಸ್ತವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ದ್ರವಾಹಾರವೇ ಅತ್ಯುತ್ತಮವಾಗಿದೆ. ಬರೆಯ ಉಗುರು ಬೆಚ್ಚನೆಯ ನೀರು ಕುಡಿದರೂ ಹಲವು ಪ್ರಯೋಜನಗಳಿವೆ. ಆದರೆ ಇದರ ಬದಲಿಗೆ ಎಳನೀರನ್ನು ಸೇವಿಸಿದರೆ ಗರಿಷ್ಠ ಪ್ರಮಾಣದ ಪ್ರಯೋಜನಗಳನ್ನು ಪಡೆಯಬಹುದು. ವಿಶೇಷವಾಗಿ ದೇಹಕ್ಕೆ ಹೆಚ್ಚಿನ ಶಕ್ತಿ ಒದಗಿಸುತ್ತದೆ ಹಾಗೂ ರೋಗನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಮೂಲಕ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮ ಜೀವಿಗಳ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತದೆ. 9ನೇ ಪ್ರಶ್ನೆ, ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣಿನ ಮಿಶ್ರಣದ ರುಚಿಯನ್ನು ಹೊಂದಿರುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಕರ್ಬೂಜ, ಬಿ ಲಕ್ಷ್ಮಣ ಫಲ, ಸಿ ಪ್ಯಾಷನ್ ಹಣ್ಣು, ಡಿ ಬೆಣ್ಣೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ಯಾಷನ್ ಹಣ್ಣು. ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಸಾಂಪ್ರದಾಯಿಕ ಔಷಧದ ಭಾಗವಾಗಿರುವ ಈ ಹಣ್ಣು ಕ್ಯಾನ್ಸರ್ ವಿರುದ್ಧ ಹೋರಾಡುವುದರಿಂದ ಹಿಡಿದು ಹೃದಯಾಘಾತಗಳನ್ನು ಕೊಲ್ಲುವವರೆಗೆ ಹಲವು ಪ್ರಯೋಜನಗಳನ್ನು ಹೊಂದಿದೆ. ಲಕ್ಷ್ಮಣ ಫಲ ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣಿನ ಮಿಶ್ರಣದ ರುಚಿಯನ್ನು ಹೊಂದಿರುತ್ತದೆ. ಅದರ ತಿರುಳು ತುಂಬಾ ಕೆನೆಭರಿತವಾಗಿರುತ್ತದೆ. ಉತ್ತಮ ಪ್ರಮಾಣದ ಪೌಷ್ಟಿಕಾಂಶ, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುವ ಈ ಹಣ್ಣು ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲೂ ಸಮೃದ್ಧವಾಗಿದೆ. ಇದರ ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ ಇರುವುದರಿಂದ ಇದು ಮಧುಮೇಹ ರೋಗಿಗಳಿಗೂ ಸಹ ಪ್ರಯೋಜನಕಾರಿಯಾಗಿದೆ. ಲಕ್ಷ್ಮಣ ಫಲವನ್ನು ಹೊಟ್ಟೆಯ ಅಸ್ವಸ್ಥತೆ, ಜ್ವರ, ಪರಾವಲಂಬಿ ಸೋಂಕು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. 10ನೇ ಪ್ರಶ್ನೆ, ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಪ್ರೇಮ ವಿವಾಹವಾದದ್ದು ಯಾರದ್ದು? ಆಪ್ಷನ್ಸ್: ಎ ಕೃಷ್ಣ ರುಕ್ಮಿಣಿ, ಬಿ ಶಿವ ಪಾರ್ವತಿ, ಸಿ ರತಿ ಮನ್ಮಥ, ಡಿ ಸೀತಾರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವ ಪಾರ್ವತಿ. ಹಿಂದೂ ಪುರಾಣಗಳಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹವನ್ನು ವಿಶ್ವದ ಮೊದಲ ಪ್ರೇಮ ವಿವಾಹವೆಂದು ಪರಿಗಣಿಸಲಾಗುತ್ತದೆ. ಶಕ್ತಿ ಪಾರ್ವತಿಯಾಗಿ ಪುನರ್ಜನ್ಮ ಪಡೆದಳು. ಅವಳ ಜೀವನದುದ್ದಕ್ಕೂ ಪಾರ್ವತಿ ತನ್ನ ಹೃದಯದಲ್ಲಿ ಶಿವನ ಮೇಲೆ ವಿಶೇಷ ಪ್ರೀತಿಯನ್ನು ಹೊಂದಿದ್ದಳು. ಬಾಲ್ಯದಿಂದಲೂ ಪಾರ್ವತಿ ಶಿವಭಕ್ತೆಯಾಗಿದ್ದಳು. ಚಿಕ್ಕವಳಾದಾಗ ಶಿವನಲ್ಲದೆ ಬೇರೆ ಯಾರನ್ನೂ ಮದುವೆಯಾಗುವ ಆಲೋಚನೆ ಅವಳಿಗೆ ಬಾರದಂತೆ ತೋರಿತು. ಅದು ಅವಳ ಜೀವನದ ಉದ್ದೇಶವೂ ಆಯಿತು. ಇದಕ್ಕಾಗಿ ಅವಳು ಅರಮನೆಯ ಎಲ್ಲಾ ಐಷಾರಾಮಿಗಳನ್ನು ತೊರೆದು ಶಿವನನ್ನು ಧ್ಯಾನಿಸಲು ಕಾಡಿಗೆ ಹೋದಳು. ಪಾರ್ವತಿಯು ವರ್ಷಗಳ ಕಾಲ ಶಿವನನ್ನು ಪೂಜಿಸಿದಳು. ಕಾಡಿನಲ್ಲಿ ಕಷ್ಟಪಟ್ಟಳು. ನಂತರ ಬ್ರಹ್ಮದೇವರು ಶಿವ ಪಾರ್ವತಿಯರ ಮದುವೆ ಮಾಡಿಸಿದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.